ಬಿಗ್ ಬಾಸ್ ಈ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಅವರಲ್ಲಿ ಈ ಮನೆಯಲ್ಲಿ ವಿಮೆನ್ ಕಾರ್ಡ್ ಬೇಡ ಎಂದು ನೇರ ಹೇಳಿದ್ದಾರೆ. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಏಕವಚನದಲ್ಲಿ ಮಾತಾಡಿದ್ರೆ ಜಗಳವಾಡುತ್ತಿದ್ದರು. ಅದೇ ವೇಳೆ ಅವರು ಸಾಕಷ್ಟು ಬಾರಿ ಇತರ ಸ್ಪರ್ಧಿಗಳ ಜೊತೆ ಏಕವಚನದಲ್ಲೇ ಬೈದಾಡಿಕೊಂಡಿದ್ದಾರೆ. ತಮಗೊಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯ ಎಂಬ ಅಶ್ವಿನಿಯವರಿಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ತೆಗೆದುಕೊಳ್ಳಲೇಬೇಕು ಎಂದು ವೀಕ್ಷಕರು ಬಯಸಿದ್ದರು. ಅದರಂತೆಯೇ ಈ ವಾರ ಕಿಚ್ಚ ಸುದೀಪ್ ಅಶ್ವಿನಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಕಳಿಗೆ ಗೌರವ ಸಿಗುತ್ತಿಲ್ಲ ಎಂದು ಅಶ್ವಿನಿ ಗೌಡ ಆರೋಪಿಸಿದ್ದರು. ರಘು ಮತ್ತು ಗಿಲ್ಲಿ ಎಲ್ಲರಲ್ಲೂ ಏಕವಚನದಲ್ಲಿ ಮಾತಾಡ್ತಾರೆ ಎಂದು ಬಿಗ್ ಬಾಸ್ಗೆ ಅಶ್ವಿನಿ ದೂರು ನೀಡಿದ್ದರು. ಇದೀಗ ಅದೇ ವಿಚಾರಕ್ಕೆ ಸುದೀಪ್ ಅಶ್ವಿನಿಯವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದು, ಸಹ ಸ್ಪರ್ಧಿಗಳ ನಿಲುವು ಏನಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಏಕವಚನ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಧಿ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು. ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೊಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲೀರಿ. ಮಾತೆತ್ರೆ ಯಾವ ಹುಡುಗಿಗೂ ಹಿಂಗ್ ಮಾತಾಡ್ಬೇಡಿ. ಯಾರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ? ಯಾರ್ಯಾರು ಅಶ್ವಿನಿ ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ, ಹೆಣ್ಮಕ್ಳಲ್ಲಿ ಕೈ ಎತ್ರಿ. ಇಷ್ಟೊಂದು ಕೈಗಳು. ಅಂಡ್ ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ.